बेळगावसह उपनगरामध्ये भटक्या कुत्र्यांचा उपद्रव दिवसेंदिवस वाढत असून नागरिकांमध्ये भीतीचे वातावरण निर्माण झाले आहे. गुरुवारी गांधीनगर येथील मारुतीनगर पहिल्या गल्लीमध्ये दुर्दैवी घटना घडली. आराध्या उमेश तरगार ही केवळ 2 वर्षाची चिमुकली आपल्या घरासमोर खेळत असताना भटक्या कुत्र्याने तिच्यावर हल्ला करून गंभीररित्या जखमी केले. या हल्ल्यात बालिकेच्या चेहऱ्यावर गंभीर दुखापत झाली. घटनेची माहिती मिळताच नगरसेवक शंकर पाटील यांनी तात्काळ घटनास्थळी धाव घेतली आणि जखमी बालिकेला सिव्हिल हॉस्पिटलमध्ये दाखल केले. मात्र योग्य उपचार न मिळाल्याने तिला पुढे खासगी रुग्णालयात हलविण्यात आले. या घटनेमुळे परिसरातील नागरिकांमध्ये तीव्र संताप उसळला आहे. महानगरपालिकेच्या निष्क्रिय कारभारावर टीकेची झोड उठली आहे. नागरिकांनी स्पष्ट इशारा दिला आहे की भटक्या कुत्र्यांचा तात्काळ बंदोबस्त करण्यात आला नाही तर ತೀವ್ರ ಆಂದೋಲನ छेडला जाईल. ಬರ್ಬೇಕಾದ್ರೆ ಡೈಲಿ ಈಗ ನಾಯಿಗಳ ಕಾಟ ಹೆಚ್ಚಾಗೈತ್ರಿ. ಈಗ ಏರಿಯಾದ ಬರ್ಬೇಕಂದ್ರೆ ಅನ್ಸ್ಕೊಂಡು ಬರೋದಾಗೈತಿ. ರಾತ್ರಿ 12 ಗಂಟೆ 1 ಗಂಟೆ ಬಂದರೂ ನಮ್ಗೆ ಕೇಳಂಗಿಲ್ಲ. ಯಾಕಂದ್ರೆ ಒಮ್ಮೆ ಎಲ್ಲ ಅಟ್ಯಾಕ್ ನಾಯಿ ಮಾಡ್ತಾವೆ, ಎಲ್ಲ ದಾಳಿ ಮಾಡ್ತಾವೆ. 10 ರಿಂದ 20 ನಾಯಿಗಳು ಅದಾವೆ. ಇದಕ್ಕೆ ಕಾರ್ಪೊರೇಷನ್ ಏನು ಕ್ರಮ ತಗೋತಿಲ್ಲ. ಕಾರ್ಪೊರೇಷನ್ ಭಾಳ ಸರಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು ಈ ತಿಂಗಳದಾಗ 5ನೇ ಕೇಸ್ ರೀ ಇದು ಈ ಥರ ಆಗೋದು. ಇದು 2 ವರ್ಷದ ಮಗುಗೆ ತುಂಬ ಫೇಸ್ ಅಂತೂ ಪೂರ್ತಿ ಎಲ್ಲ ಸ್ಕ್ರ್ಯಾಪ್ ಮಾಡಿದ್ದೀವಿ. ಫೇಸ್ ಎಲ್ಲ ಆದಷ್ಟು ಏನೈತಿ ಕಾರ್ಪೊರೇಷನ್ದವ್ರು ಇದನ್ನ ಕ್ರಮ ತೊಗೊಂಡು ಏನೈತಿಲ್ಲ ಇದೆಲ್ಲ ನಾಯಿ ಬೀದಿ ನಾಯಿಗಳಿಂದ ಮುಕ್ತಿ ಕೊಡ್ಬೇಕಂತೇಳಿ ಇದು ಮಾಡ್ತೀವಿ, ನಾವು ವಿನಂತಿ ಮಾಡ್ತೀವಿ. ಬೆಳಗ್ಗೆ 10:30 11 ಗಂಟೆ ಸುಮಾರು ರೀ ಹುಡುಗಿ ಹೊರಗಡೆ ಆಟ ಆಡಕತ್ತಿತ್ತು. ಆ ಟೈಮ್ದಾಗ ಬೀದಿ ನಾಯಿಗಳೊಂದು 8 ಬೀದಿ ನಾಯಿಗಳು ಆ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದರು. ಮತ್ತು ಹುಡುಗಿ ಜೊತೆ ಇನ್ನೂ ಹುಡುಗರೂ ಇದ್ದರು, ಬೇರೆ ಹುಡುಗಿಯರೂ ಇದ್ದರು. ಬಟ್ ಅವ್ರನ್ನೆಲ್ಲ ಹಿಡಿದು ಜರ್ಕೊಂಡಿದ್ದಾರೆ. ಆಮೇಲೆ ಆ ಹುಡುಗಿ ಒಂದಕ್ಕೆ ಎಲ್ಲ ನಾಯಿಗಳು ಹಿಡಿದು ಅಟ್ಯಾಕ್ ಮಾಡಿ ಮುಖ ಎಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ದವು. ಆಮೇಲೆ ಯಾರು ಹಿಡಿದು ಇದು ಮಾಡಿದ್ರು ಓಡ್ಸಕತ್ರೂ ಅದು ನಾಯಿ ಹಸ್ಕೊಂಡಿಲ್ಲ. ಮತ್ತು ಹುಡುಗಿದು ಪೂರ ಎಮರ್ಜೆನ್ಸಿ ಕಂಡೀಷನ್ ಐತಿ. ಫುಲ್ ಎಲ್ಲ ಸ್ಕ್ರ್ಯಾಪ್, ಮುಖ ಎಲ್ಲ ಸ್ಕ್ರ್ಯಾಪ್ ಆಗೈತಿ. ಈ ಕಾರ್ಪೊರೇಷನ್ದವ್ರಿಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಅವರು ಏನೂ ಕೇರ್ ಮಾಡೋಂಗಿಲ್ಲ. ಆಮೇಲೆ ನಾವು ಇದು ಮನವಿ ಕೊಟ್ರೂ ಅವರು ಮತ್ತು ಅಲ್ಲಿ ಬರ್ತಾರೆ, ಇಂಜೆಕ್ಷನ್ ಮಾಡಿ ಮತ್ತು ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಅವು ಪ್ರತಿಯೊಂದು ಬೆಳಗಾವ್ದಾಗ, ಇಡೀ ಬೆಳಗಾವ್ದಾಗ ಇದೇ ಪ್ರಾಬ್ಲಮ್ ಆಗಿದೆ. ಇದು ಈ ತಿಂಗಳದಾಗ 5-6ನೇ ಕೇಸ್ ಇದು. ಆಮೇಲೆ ಯಾರು ಒಬ್ಬರು ಮನವಿ ಸ್ವೀಕರ್ತಾರೋ ಅದಕ್ಕೆ ಯಾರೂ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಕಾರ್ಪೊರೇಷನ್ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ, ಆಮೇಲೆ ಏರಿಯಾ ಇನ್ಸ್ಪೆಕ್ಟ್ರಿಗೆ, ಕಾರ್ಪೊರೇಟ್ರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದೆವು ನಾವು. ಬಟ್ ಅದ್ರ ಬಗ್ಗೆ ಯಾರೂ ಕೇರ್ ಮಾಡೋಂಗಿಲ್ಲ. ಆಮೇಲೆ ಈಗ ಹುಡುಗಿದು ಎಮರ್ಜೆನ್ಸಿ ಕಂಡೀಷನ್ ಅದ. ನಾವು ಅದನ್ನು ಈ ಕಾರ್ಪೊರೇಷನ್ ವಿರುದ್ಧನೇ ಇದನ್ನು ಕಂಪ್ಲೀಟ್ ಮಾಡ್ತೀವಿ. ಈಗ ಈ ನಾಯಿ ಸಂಬಂಧ ಮನೆಯವ್ರು ಹೊರಗೆ ಬರೋಕೆ ಅನ್ಸತ್ತಾರಲ್ಲ. ಹಾಂ, ನಾಯಿ ಸಲುವಾಗಿ ಈಗ ದೊಡ್ಡವ್ರಿಗೂ ಮಕ್ಕಳು ಬಿಡ್ರಿ, ದೊಡ್ಡವ್ರಿಗೂ ಹೊರಗಡೆ ಅಡ್ಡಾಡ್ಲಿಕ್ಕೆ ಅಂಜೋ ಪರಿಸ್ಥಿತಿ ಬಂದೈತಿ. ಗಾಡಿ ಮೇಲೆ ಹೋಗ್ಬೇಕಾದ್ರೆ ಅದು ಗಾಡಿ ಮೇಲೇ ಅಟ್ಯಾಕ್ ಮಾಡ್ತಾವೆ, ಬೆನ್ನು ಹತ್ತತಾವೆ ಗಾಡಿಗಳಿಗೆ. ಆಮೇಲೆ ಹಾಂ, ಒಂದೊಂದು ಗಲ್ಲಿಗೆ 10-20 ನಾಯಿಗಳು ಅದಾವೆ. ಅವು ಎಲ್ಲನೂ ಒಮ್ಮೆ ಅಟ್ಯಾಕ್ ಮಾಡಿಬಿಡ್ತಾವೆ, ಯಾರಿಗೂ ಹಸುಗಳಂಗೇನೂ ಇಲ್ಲ. ಆಮೇಲೆ ಅವು ಕಾರ್ಪೊರೇಷನ್ದವ್ರಂದ್ರೆ ಇದ್ರ ಬಗ್ಗೆ ಏನು ಗಮನನೇ ಹರಿಸಂಗಿಲ್ಲ ಅವ್ರು. ಬೀದಿಗೆ ಹಾಂ, ಸಣ್ಣ ಹುಡುಗಿಗೆ ನಾವು ಫೋಟೋನು ಕೊಟ್ಟಿದ್ದೆವು ನಿಮ್ಮ ಹತ್ರ. ಈಗ ಮುಖ ಎಲ್ಲ ಸ್ಕ್ರ್ಯಾಪ್ ಮಾಡಿಬಿಟ್ಟಿದೆ. ಬೆಳಗ್ಗೆ ಆಟ ಆಡೋ ಟೈಮ್ದಾಗ ಮತ್ತು ಎಲ್ಲಿ ಹೊರಗಡೆ ಇಲ್ಲ, ಮನೆ ಅಂತಕನೇ ಆಟ ಆಡೋ ಟೈಮ್ದಾಗಿದೆ. ಈ ಥರ ಆಗಿದೆ ಇವತ್ತು ಬೆಳಿಗ್ಗೆ ಮಾರ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ಮಹೇಶ್ ಅಂತೇಳಿ, ಹುಡುಗಿ ದೊಡ್ಡಪ್ಪ ನಾನು. ಹುಡುಗಿ ಹೆಸರು? लहान मुले, वृद्ध आणि नागरिक घराबाहेर पडताना आता जीव मुठीत घेऊन बाहेर पडत आहेत. भटक्या कुत्र्यांच्या वाढत्या वावरावर त्वरित उपाययोजना करण्याची मागणी सर्वत्र केली जात आहे. अशा आणखीन अपडेटसाठी फॉलो करा व्हॉइस ऑफ वेणुग्रामला.